ಟೀಸರ್ ರಿಲೀಸ್ ದಿನ ಅಂದ್ರೆ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ರು. ಯಾಕಂದ್ರೆ ಚಿಕ್ಕಣ್ಣವ್ರು ಹೇಳೋದು ಯಾರು ನೋಡೇ ಇರಲಿಲ್ಲ. ಅದು ಇಷ್ಟು ವರ್ಷದ ಜರ್ನಿನಲ್ಲಿ ಕಣ್ಣೀರು ಹಾಕಿದ್ ನೋಡ್ತಾರೆ. ಬಟ್ ಅದೊಂದು ಇದೆಯಲ್ಲ ಸರ್, ಜೊತೆಗಿದ್ದವ್ರೆ ಕಾಲೆಳೆದಾಗ್ಲಿ, ನೀ ಹೀರೋ ಆಗ್ತೀಯಾ ಮುಗ್ದೋಯ್ತು ಕತೆ ಅಂತ ಹೇಳಿದೆ. ಯಾಕಂದ್ರೆ ಆ ಅನುಭವ ನಿಮ್ಗೂ ಆಗಿರುತ್ತೆ, ಏನೇ ಕೆಲಸ ಮಾಡಬೇಕಾದ್ರೂ ಕಾಲೆಳೋರು ಇದ್ದೇ ಇರ್ತಾರೆ. ಸೊ ಆ ಅಳು ನೋಡಿದಾಗ ನಿಮ್ಗೆ ಆ ವೇದಿಕೆನಲ್ಲಿ ಆದರೆ ಕ್ಯಾ ಮೊನ್ನೆ ನಿಮ್ಮೆಲ್ಲರ ಎದುರುಗಡೆ ಹತ್ತಿರ್ಬೋದು, ನನ್ನ ಹತ್ರ ಒಂದು 2-3 ಸಲ ಹತ್ಬಿಟ್ಟಿದ್ದಾರೆ. ಅಪ್ಪಾಜಿ ನಿಜವಾಗ್ಲೂ ನಮ್ಗೆ ಯಾಕೆ ಬೇಕು ಅನ್ಸೋಗ್ಬಿಟ್ಟಿದೆ ಅಪ್ಪಾಜಿ, ಬೇಡ ಆಗಿತ್ತು, ನಾನು ತಪ್ಪು ಮಾಡ್ಬಿಟ್ನಾ ಅಂತ. ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಮುಖ ಚೆನ್ನಾಗಿದ್ದು ಮತ್ತೊಂದಿನ ಚಿಕ್ಕಣ್ಣ ಯಾರು ಹೇಳಿದ್ದು? ಇವಾಗ ಚಿಕ್ಕಣ್ಣ ಹೀರೋ. ಇವಾಗ ಎಷ್ಟೋ ಸಿನಿಮಾಗೆ ಚಿಕ್ಕಣ್ಣನಿಂದ ಸಿನಿಮಾ ಹೋಗಿದೆ ಹೊರತು ಸಿನಿಮಾಯಿಂದ ಚಿಕ್ಕಣ್ಣನಿಗೇನು ಲಾಭ ಆಗಿಲ್ಲ. ಬಟ್ ಆದರೆ ಆ ವ್ಯಕ್ತಿಗೆ ಸಿನಿಮಾ ಮೇಲಿರೋ ಗೌರವನೂ ಹಂಗೆ ಇದೆ, ಪ್ರೀತಿನೂ ಹಂಗೆ ಇದೆ. ಯಾಕೆ ಕಣ್ಣೀರು ಹಾಕ್ತಾರೆ ಅಂದರೆ ಒಂದು ಲಿಮಿಟ್ ಆಫ್ ಅವಮಾನಗಳನ್ನ ಸಹಿಸ್ಕೋಬೋದು, ಅದಾದಮೇಲೆ ಕಣ್ಣೀರು ರೂಪದಲ್ಲೇ ಹೊರಗಡೆ ಬರೋಕ್ಕೆ ಸಾಧ್ಯ. ಅಂದರೆ ಆ ಮನುಷ್ಯ ಅಷ್ಟು ಮಾತಾಡ್ತಾ ಇದ್ದಾರೆ ಅಂದರೆ ಇದ್ದೇ ಇರ್ತವೆ ಸರ್ ದೇವತೆಗಳಿಗೆ ಕಷ್ಟ ತಪ್ಪಿದಲ್ಲ. ಇವಾಗ ಶ್ರೀರಾಮನಿಗೆ ಕಷ್ಟ ತಪ್ತಾ? ಸೊ ಅವತ್ತು ನಾವೆಲ್ಲ ಪೂಜಿಸ್ತೀವಿ, ಅವತ್ತು ಕಷ್ಟ ತಡ್ಕೊಂಡಿದ್ದಕ್ಕೆ ಇವತ್ತು ಪೂಜೆ ಮಾಡ್ತಾ ಇರೋದು. ಅದೇ ರೀತಿ ಇವತ್ತು ಚಿಕ್ಕಣ್ಣನಿಗೂ ಅಷ್ಟೇ ಇವೆಲ್ಲ ನೋವು ಅನುಭವಿಸ್ದಾಗ ಮಾತ್ರ ಮುಂದಕ್ಕೆ ಒಂದು ದಿವಸ ಮೂರ್ತಿ ಆಗೋಕ್ಕೆ ಅವಕಾಶ ಇರ್ತದೆ. ಆಮೇಲೆ ಯಾರಿಗೆ ಅವಮಾನ ಆಗ್ತದಲ್ಲ, ಆ ಅವಮಾನ ಸಹಿಸ್ಕೊಂಡವನೇ ನಾಳೆ ದಿವಸ ಒಂದು ಒಳ್ಳೆ ಮಾದರಿ ವ್ಯಕ್ತಿಯಾಗಿ ನಿಲ್ಲೋಕ್ಕೆ ಸಾಧ್ಯ. ಆಮೇಲೆ ನನಗೂ ಬೇಕಾದಷ್ಟು ಜನ ಹೇಳಿದ್ದಾರೆ, ನಿಮಗೆ ಬೇಕಾ ಸರ್ ಇವೆಲ್ಲ, ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇರೋ ಸರ್? ಅದು ನನ್ನ ಚಾಯ್ಸ್ ಅಲ್ಲ. ಚಿಕ್ಕಣ್ಣನ ಮಾತು ಕೊಟ್ಟಿದ್ದೆ, ಚಿಕ್ಕಣ್ಣನ ಮಾತು ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಎಲ್ಲೂ ಚಿಕ್ಕಣ್ಣನ ಹೀರೋ ಮಾಡೋಕ್ಕೆ ಹೊರಟಿಲ್ಲ ನಾವು, ಕಥೆನೇ ಹೀರೋ. ಸೊ ಜನ ಡಿಸೈಡ್ ಮಾಡಬೇಕು, ಈ ಚಿಕ್ಕಣ್ಣ ಹೀರೋಗಿ ಮುಂದುವರಿಬೇಕು ಬೇಡವೋ ಅನ್ನೋದು. ಬಟ್ ಒಂದಂತೂ ಸತ್ಯ, ನಾವೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿದ್ದೀವಿ, ಮತ್ತೊಂದು ಇನ್ನೊಂದು ಏನೂ ಇಲ್ಲ ಸರ್. ನಾವು ಸಿನಿಮಾ ಮಾತ್ರ ಮಾಡಿದ್ದೀವಿ, ಜನಗಳಿಗೆ ಆದಷ್ಟು ನಗ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಚಿಕ್ಕಣ್ಣ ಏನು ಒಂದೊಂದು ಕಣ್ಣೀರು ಹಾಕಿದಾರಲ್ಲ, ಅದ್ರ ಹಿಂದೆ ಒಂದೊಂದು ಕಥೆಗಳಿದ್ದಾವೆ. ಏನೋ ಸುಮ್ಮನೆ ಏನೋ ಒಂದು ಪಬ್ಲಿಸಿಟಿ ಮತ್ತೊಂದು ಇನ್ನೊಂದು ಆ ಥರ ಅವಶ್ಯಕತೆ ಬಂದಾಗ 108 ಇದೆ ದಾರಿ ನಮಗೆ. ಬಟ್ ಅವ್ರ ನೋವನ್ನ ಅವರು ಕಣ್ಣೀರು ಮುಖಾಂತರ ವ್ಯಕ್ತಪಡಿಸ್ಕೊಂಡವ್ರೆ.